ಹುಬ್ಬಳ್ಳಿಯ ಕಿಮ್ಸ್ ಅನ್ನ ಬಡವರ ಸಂಜೀವಿನಿ ಅಂತ ಕರೀತಾರೆ. ಆದರೆ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಸ್ಪತ್ರೆಯಲ್ಲಿನ ಅಮಾನವೀಯ ದೃಶ್ಯಗಳು ಆಕ್ರೋಶಕ್ಕೆ ಕಾರಣವಾಗಿವೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗರ, ಸಿಬ್ಬಂದಿ ನಿರ್ಲಕ್ಷ್ಯ, ರೋಗಿಗಳ ಪರದಾಟ. ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಬಡವರ ಪಾಲಿನ ದೇವರ ಗುಡಿ ಅಂತೀವಿ, ಪ್ರಾಣ ಕಾಪಾಡೋ ಸಂಜೀವಿನಿ ಅಂತ ನಂಬಿರ್ತೀವಿ. ಆದ್ರೆ ಕೆಲ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿ ನೋಡ್ತಿದ್ರೆ ಏನ್ ಹೇಳಬೇಕೋ ಗೊತ್ತಾಗ್ತಿಲ್ಲ. ಸಿಬ್ಬಂದಿ ನಿರ್ಲಕ್ಷ್ಯವೋ ಸರ್ಕಾರದ ನಿರ್ಲಕ್ಷ್ಯವೋ ಒಂದೂ ತಿಳಿತಿಲ್ಲ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಗೋಳು ಯಾರೂ ಕೇಳೋರಿಲ್ಲದಂತಾಗಿದೆ. ಕಿಮ್ಸ್ ಆಸ್ಪತ್ರೆಗೆ ಉತ್ತರ ಕರ್ನಾಟಕಕ್ಕೆ ಅತಿ ದೊಡ್ಡ ಆಸ್ಪತ್ರೆ ಎಂಬ ಹೆಗ್ಗಳಿಕೆ ಇದೆ. ಸುತ್ತಲಿನ ಜಿಲ್ಲೆ ಜನರು ದಿನನಿತ್ಯ ಆರೋಗ್ಯ ತಪಾಸಣೆಗೆ ಬರ್ತಾರೆ. ಆದರೆ ಈ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಗಳ ಆಗರವೇ ಎದ್ದು ಕಾಣ್ತಿದೆ. ಕೂರೋಕೆ ಕುರ್ಚಿಗಳಿಲ್ಲ, ರೋಗಿಗಳನ್ನ ಕರೆದೊಯ್ಯಲು ಸ್ಟ್ರೆಚರ್ಗಳಿಲ್ಲ, ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗುತ್ತಾ ಅಂದ್ರೆ ಅದೂ ಇಲ್ಲ. ಸಿಬ್ಬಂದಿ ಇಲ್ಲದೆ ಸ್ಟ್ರೆಚರ್ಗಳಲ್ಲಿ ಕುಟುಂಬಸ್ಥರೇ ಕೊಂಡೊಯ್ತಿರೋ ದೃಶ್ಯ ಆಕ್ರೋಶಕ್ಕೆ ಕಾರಣವಾಗಿದೆ. ಕಿಮ್ಸ್ ಆಸ್ಪತ್ರೆಗೆ ಬರೋ ಅಮಾಯಕ ರೋಗಿಗಳು ಹೈರಾಣಾಗಿದ್ದಾರೆ. ಬೆಡ್ಗಳ ಕೊರತೆಯಿಂದ ಆಸ್ಪತ್ರೆಯಲ್ಲಿ ದಾಖಲಿಸೋಕೂ ಆಗ್ತಿಲ್ಲ. ಈ ಕುರಿತು ಪ್ರತಿಕ್ರಿಯಿಸಿದ ಕಿಮ್ಸ್ ಆಸ್ಪತ್ರೆಯ ಅಧಿಕಾರಿಗಳು, ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಇಲ್ಲ, ಸ್ಟ್ರೆಚರ್ಗಳ ಕೊರತೆಯೂ ಇಲ್ಲ. ಆದರೆ ರೋಗಿಯನ್ನ ಕರೆತರೋ ವೇಳೆಯಲ್ಲಿ ಪೊಲೀಸ್ ಆಯುಕ್ತರು ಕಿಮ್ಸ್ಗೆ ಭೇಟಿ ನೀಡಿದ್ರು. ಹೀಗಾಗಿ ಎಲ್ಲರ ಗಮನ ಆ ಕಡೆ ಇತ್ತು. ಈ ನಡುವೆ ರೋಗಿಯನ್ನ ಅವರ ಕಡೆಯವರು ಕೈಯಲ್ಲಿ ಎತ್ತಿಕೊಂಡು ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ಕರ್ತವ್ಯ ಲೋಪ ಎಸಗಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಒಟ್ನಲ್ಲಿ ರೋಗಿಗಳ ಆರೈಕೆ ಇತ್ಯಾದಿಗಳ ವಿಚಾರದಲ್ಲಿ ಕಿಮ್ಸ್ ಸಿಬ್ಬಂದಿಯ ಕಾರ್ಯವೈಖರಿಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.